ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ರಜತ್ ಪ್ಲೀಸ್ ನನ್ನ ಮಾತು ಕೇಳು ಪುಟ. ಮಾತಿಗೂ ನನ್ನನ್ನು ಹಂಗಿಸ್ಬೇಡ. ಎಲ್ಲ ಸರಿ ಹೋಗುತ್ತೆ. ನನ್ನ ಮೇಲೆ ನಂಬಿಕೆ ಇಲ್ವಾ? 3 ವರ್ಷದ ಹಿಂದಿನ ಪರಿಸ್ಥಿತಿನೇ ಬೇರೆ, ಈಗಿನ ಪರಿಸ್ಥಿತಿನೇ ಬೇರೆ. ಎಲ್ಲ ಸರಿ ಹೋಗ್ತಾ ಇದೆ ಪುಟ. ಪ್ಲೀಸ್ ನನ್ನ ಮಾತು ಕೇಳು, ಮನೆಗೆ ಬಾರೋ. ಸರಿ ಆಯ್ತು, ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ನೀನು ಮನೆಗೆ ಬರೋ ಅಷ್ಟರೊಳಗೆ ನಿನ್ನ ಅಹಲ್ಯ ಮನೇಲಿರ್ತಾಳೆ. ಇಲ್ಲ ಪುಟ, ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಲ್ಲ, ಈ ಸಲ ಮಿಸ್ಸೇ ಆಗಲ್ಲ. ಅಹಲ್ಯ ಈ ಮನೆಯಲ್ಲಿ ಬಿದ್ದಿರ್ತಾಳೆ. ಏನಂತೀರಾ ಮೇಡಮ್ ವೀರಾ ಅವರು? ನನ್ನ ಪ್ರಯತ್ನ ಕೈ ಹಿಡಿತು. ಆಗಲ್ಲ ಅಂತ ಹಿಂದೆ ಸರ್ದಿದ್ರೆ ಅಂತ ಒಳ್ಳೆ ಹುಡುಗಿನ ಮನೆ ಸೊಸೆ ಆಗ್ತೀನಿ ಅಂತ ಒಪ್ಕೋತಾ ಇರ್ತೀನಿ. ನಮ್ಮ ಮನೆಗೆ ನಮ್ಮಮ್ಮ ಬರ್ಬೇಕು ಅನ್ನೋ ಕನ್ಸು ಈಡೇರ್ತಾ ಇರ್ಲಿಲ್ಲ. ಈಗೇನ್ ಹೇಳ್ತೀಯಾ? ಹೇಗೋ ಮಾಡ್ದೆ ಇದನ್ನೆಲ್ಲ. ಅಲ್ಲ, ಅವ್ರು ಹೇಗೋ ಚೇಂಜ್ ಆಗ್ಬಿಟ್ರು. ನಾವು ಬೇಡ ಅಂತ ಹೊರಗಡೆ ಬಂದ್ಮೇಲೆ ನಮ್ಮ ಬ್ರದರ್ 1 ನಿಮಿಷ ಬರ್ತೀನಿ ಅಂತ ಒಳಗಡೆ ಹೋದವರು 10 ನಿಮಿಷ ಆದ್ರೂ ಆಚೆ ಬಂದಿಲ್ಲ. ಮೋಸ್ಟ್ಲಿ ಅವ್ರಿಗೆ ಎಮೋಷನಲ್ ಸ್ಪೀಚ್ ಕೊಟ್ಟಿದ್ದಾರೆ ಅನ್ಸಿ, ಅದಕ್ಕೆ ಅವ್ರು ಕರ್ಕ್ ಹೋಗಿದ್ದಾರೆ. ಏನು ಎಮೋಷನಲ್ ಸ್ಪೀಚಾ? ಅದು ಈ ಹಿಟ್ಲರ್. ಏ ಅನಿ ಪ್ಲೀಸ್ ಕಣೋ, ಅಲ್ಲೇನ್ ಸ್ಪೀಚ್ ಕೊಟ್ಟ ಅದನ್ನ ಇಲ್ಲೂ ಹೇಳೋ, ನಾನು ಕೇಳಿಸ್ಕೋಬೇಕು. ಅಮ್ಮ, ಇವಳು ಅದ್ ಹೆಂಗ್ ಸಹಿಸ್ಕೋತೀಯ ನೀನು? ಎಲ್ಲಪ್ಪ, ನಿನ್ ಜೀವ ತಿಂದಂಗೆ ನನ್ ಜೀವನೂ ತಿಂತಾಳ. ತಾತ ನಿಮ್ಗೂ ಅನಿಕೇತ್ ಸ್ಪೀಚ್ ಕೇಳ್ಬೇಕು ಅನ್ಸ್ತಿಲ್ವಾ? ಅನಿ, ಅದು ಏನು ಅಂತ ಹೇಳ್ಬಿಡಪ್ಪ. ಇಲ್ಲ ಅಂತಂದ್ರೆ ನನ್ನ ಜೀವ. ತಾತ, ನಿಮ್ಗೀಗ ಹುಡುಗಿ ಒಪ್ಕೊಂಡ್ಲ ಅನ್ನೋದು ಮುಖ್ಯನೋ ಅಥವಾ ಅಲ್ಲಿ ನಾನೇನ್ ಮಾತಾಡ್ದೆ ಅನ್ನೋದು ಮುಖ್ಯನೋ? ನಾವ್ ಇಷ್ಟಪಟ್ಟು ಹುಡುಗಿನೇ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಿದ್ದಾಳೆ, ಸಂತೋಷ ಪಡಿ ಅಷ್ಟೇ. ಸಾಕು ಓವರ್ ಆಗಿ ಬಿಲ್ಡಪ್ ಕೊಡ್ಬೇಡ. ಅಲ್ಲ, ನಮ್ ಸಾಕಿದ್ ಏನ್ ಕಮ್ಮಿ ಆಗಿದೆ ಅಂತ ಹೇಗಿದೆ ನೋಡು. ಒಳ್ಳೆ ಹ್ಯಾಂಡ್ಸಮ್ ಹಂಗ್ ಸೂಪರ್ ಹೀರೋ ತರ ಇಲ್ವಾ? ಇವನನ್ ಪಡೆಯೋದು ಅವ್ರ ಪುಣ್ಯ ಅಂತ ಹೇಳು. ಹೌದು, ಅಹಲ್ಯ ಅವರೇ ಪುಣ್ಯ ಮಾಡಿದ್ದಾರೆ. ಓಕೆನಾ ಅಣ್ಣ? ಈಗ ನೀನ್ ಹೇಳು, ಈ ಮದ್ವೆ ಆಗೋದಕ್ಕೆ ನಿಂಗೆ ಓಕೆನಾ? ಒಬ್ಬೊಬ್ಬೊಬ್ಬಾ ಗಂಟ್ಲೆ ತನಕ ತಿನ್ಸ್ಬಿಟ್ಟು ಅಣ್ಣ ಊಟ ಮಾಡ್ತೀಯಾ ಅಂತ ಕೇಳ್ದಂಗಾಯ್ತು. ಅದೇನೇ ಮಾತಾಡ್ತೀಯ ನೀನು? ನಿನಗ್ ಬಾಯಿ ನೋಯಲ್ವಾ? ಮತ್ತಿನ್ನೇನಮ್ಮ, ಇಷ್ಟ ದಿನ ನಿಂಗ್ ಹುಡ್ಗಿ ಇಷ್ಟನಾ ಅಂತ ಅಣ್ಣನ ಒಂದ್ ಮಾತ್ ಕೇಳಿದ್ನ ಇವನು. ಈಗ ಬಂದ್ಬಿಟ್ಟು ಅಣ್ಣ ನಿಂಗ್ ಹುಡ್ಗಿ ಇಷ್ಟನಾ ಅಂತ ನುಲಿತಿದಾನೆ. ಪುಣ್ಯಾತ್ಮ, ಈಗ್ಲಾದ್ರೂ ಕೇಳಿದ್ನಲ್ಲ. ಸಾಕು, ನಾನೇನು ಕೇಳ್ತೀನಿ, ಹುಡ್ಗಿ ನಿನ್ಗಿಷ್ಟ ಆದ್ಲಾ? ಅಮ್ಮನಂತ ಅತ್ತಿಗೆ ಬೇಕು, ಅಮ್ಮನಂತ ಅತ್ತಿಗೆ ಬೇಕು ಅಂತ ನನ್ನ ತಮ್ಮ ತುಂಬಾನೇ ಆಸೆ ಪಟ್ಟಿದ್ದಾರೆ. ಅವನ ಕಣ್ಣಲ್ಲಿ ಅಹಲ್ಯ ಅವರು ಅಮ್ಮನ ತರ ಕಾಣಿಸಿದ್ದಾರೆ. ಅವನ ಇಷ್ಟನೇ ನನ್ನ ಇಷ್ಟ. ಬಲ್ಲೆ 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 ಪರವಾಗಿಲ್ಲ, ಇವತ್ತು ಪರ್ಮಿಷನ್ ಇದೆ, ಕುಡೀರಿ. ಅಂತೂ ನಮ್ಮ ಮನೆಗೆ ಸೊಸೆ ಬರ್ತಿದ್ದಾಳೆ ಅಂದಂಗ ಆಯ್ತು ಶಾಂಭವಿ. ಹೌದು ಯಜಮಾನ್ರೆ, ಇವತ್ತು ನನ್ ಕನಸು ನನಸಾಗ್ತಾ ಇದೆ. ಅಯ್ಯೋ, ಈ ಜನರೇಷನ್ ಅವ್ರದ್ದು ಬರೀ ಇಷ್ಟೇ ಗೋಳಾಯ್ತು. ಖುಷಿ ಆ ಟೈಮಲ್ಲಿ ಎಂಜಾಯ್ ಮಾಡೋದ್ ಬಿಟ್ಟು ಕಣ್ಣೀರ್ ಇಟ್ಕೊಂಡು ಮೆಲೋ ಡ್ರಾಮಾ ಮಾಡ್ತಾರೆ. ಇದು ಕನ್ಸೋ ನನ್ಸೋ ಒಂದು ಅರ್ಥ ಆಗ್ತಿಲ್ಲ ಕಣೆ ಅಹಲ್ಯ. ನಿಜವಾಗ್ಲು ನೀನು ಮದ್ವೆಗೆ ಒಪ್ಕೊಂಡಿದೀಯಾ? ಸಾಕೇತ್ ಅವ್ರ ಜೊತೆ ಮಾತಾಡಿದ್ದನ್ನ ನೀನೇ ನೋಡಿದ್ಯಲ್ಲಮ್ಮ, ಇನ್ನೂ ಡೌಟಾ ನಿನ್ಗೆ? ಲೇ ಅಮ್ಮು, ಸಕ್ಕರೆ ತಗೊಂಬಾರೆ, ಮಕ್ಕನ್ ಬಾಯಿ ಸಿಹಿ ಮಾಡೋಣ.
ಕಣೆ ಬೇಗ. ಸಕ್ಕರೆಗಿಂತಲೂ ಸಿಹಿಯಾದ ಸುದ್ದಿ ಕೊಟ್ಟಿದ್ಯಾ ಕಣೆ. ರಾಜ್ಗುರು ಮನೆತನಕ್ಕೆ ಸೊಸೆಯಾಗಿ ಹೋಗ್ತಿದೀಯ. ನಾವು ಕನಸಿನಲ್ಲಿ ಯೋಚನೆ ಮಾಡಕ್ ಆಗ್ದಿರೋಂಥ ಸಂಬಂಧ ಕಣೆ ಇದು. ಇಷ್ಟೆಲ್ಲ ಆಗಿರೋದು ನಿಮ್ ಬಲವಂತದಿಂದ ಅತ್ಗೆ. ಚಿಕ್ಕಪ್ಪ, ಅಹಲ್ಯನ ಬಲವಂತ ಮಾಡಿ ಒಪ್ಸಿದಿರ ನೀವು. ಅಹಲ್ಯ, ನೀನು ಇವ್ರ ಮಾತಿಗೆ. ಇಲ್ಲ ಚಿಕ್ಕಪ್ಪ, ನನಗೆ ನನ್ನ ಕುಟುಂಬದ ಸಂತೋಷ ಮುಖ್ಯ. ನನ್ನ ಫ್ಯಾಮಿಲಿ ಚೆನ್ನಾಗಿರ್ಬೇಕು. ನನ್ನ ಈ ನಿರ್ಧಾರದಿಂದ ಅಮ್ಮಗೆ ಸಂತೋಷ ಆಗಿದೆ. ಅವ್ರ ಸಂತೋಷನೇ ನನ್ನ ಸಂತೋಷ ಚಿಕ್ಕಪ್ಪ. ನಾನೀ ಮದುವೆ ಆಗ್ತೀನಿ. ಕೊನೆಗೂ ನಿಮ್ ಬಲವಂತ ಹಠನೆ ಗೆದ್ಬಿಡ್ತಲ್ಲ ಅದಕ್ಕೆ. ಇಷ್ಟ ಇಲ್ಲದೆ ಇದ್ರು ಮಗಳನ್ನ ಹಾಳ್ಬಾವಿಗೆ ತಳ್ತಾ ಇದ್ದೀರಾ. ಅಕ್ಕ, ಯಾಕೆ ಕಿತ್ತು ಬಿಸಾಕ್ತಿದ್ಯಾ? ಒಂದ್ ಇಂಪಾರ್ಟೆಂಟ್ ವಸ್ತು ಹುಡುಕ್ತಿದ್ದೀನಿ ನೀರು. ಬಟ್ಟೆ ಎಲ್ಲ ವಾಶ್ ಮಾಡಿದ್ರೆ ನೀಟಾಗಿ ಮರ್ಚಿಟ್ರೆ ಈ ರೀತಿ ಕಿತ್ತಾಕ ಅವಶ್ಯಕತೆನೇ ಇರಲ್ಲ. ಇಂಪಾರ್ಟೆಂಟ್ ವಸ್ತುನ ಜೋಪಾನವಾಗಿ ತೆಗ್ದಿಟ್ರೆ ಹುಡ್ಕೋ ಪ್ರಮೇಯನೇ ಇರಲ್ಲ. ತುಂಬಾ ದೊಡ್ಡವನಾಗ್ಬಿಟ್ಟಿದ್ಯಾ ಕಣೋ. ನನ್ಗೆ ಬುದ್ಧಿ ಹೇಳೋದಕ್ ಬರ್ತೀಯೋ? ಸುಮ್ನೆ ಕುತ್ಕೊಂಡು ಓದ್ಕೋ. ಅದೇನ್ ಹುಡ್ಕಿದೆ ಅಂತ ಹೇಳ್ತೀಯಾ? ಸಿಕ್ತು, ಸಿಕ್ತು. ಅಯ್ಯೋ, ಗೆಜ್ಜೆ ತೊಳೋದಕ್ಕೆ ಇಷ್ಟೊಂದೆಲ್ಲ ಕಿತ್ತಾಕಿದ್ಯಾ? ಏನಾಯ್ತು? ದೊಡ್ಡಮ್ಮ ನೆನಪಾದ್ರ? ಹೂ ಕಣೋ. ಶಾಂತಲಮ್ಮ ಇದ್ದಿದ್ರೆ ಎಷ್ಟು ಖುಷಿಯಾಗಿರೋದಲ್ವಾ. ಸಾಕೇತ್ ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ. ಅಣ್ಣನ್ ಮದ್ವೆ ವಿಷಯ ಕೇಳಿ ಮನೇಲೆ ಹಬ್ಬ ಮಾಡಿರೋ ಅಲ್ವಾ ಅಕ್ಕ? ಅವ್ರಿದ್ದಿದ್ದ ದಿನ ಎಲ್ಲ ಹಬ್ಬನೇ. ಅಮ್ಮ, ನಿಮ್ ದೊಡ್ಡ ಮಗಂಗೆ ಮದ್ವೆ. ಈ ಮನೆಗೆ ಸೊಸೆ ಬರ್ತಿದಾರೆ. ಆ ಗುಗ್ಗು ಪ್ರಕಾರ ಅವರು ನಿಮ್ ನೆರಳಂತೆ. ನಿಮಗ್ ಖುಷಿನಾ? ದೊಡ್ಡಮ್ಮ ತುಂಬಾ ಖುಷಿಯಾಗಿರ್ತಾರೆ. ಅಲ್ಲಿಂದನೂ ಆಶೀರ್ವಾದನೂ ಮಾಡ್ತಾರೆ. ಪರವಾಗಿಲ್ಲ ಕಣೋ, ದೊಡ್ಡ ಒಂಥರ ಮಾತಾಡ್ತೀಯಾ. ನಾನೇನ್ ಚಿಕ್ಕವನ? ತುಂಬಾ ದೊಡ್ಡವನಾಗಿದ್ದೀನಿ. ಹೌದೌದು, ತುಂಬಾ ದೊಡ್ಡವನಾಗಿದ್ಯಾ. ಪ್ರಣಿ, ಈ ಮನೆಗ್ ಸೊಸೆ ಏನೋ ಫಿಕ್ಸ್ ಆದ್ರು. ಆದ್ರೆ ನಾವ್ ಅವ್ರ ಜೊತೆ ಸರಿಯಾಗಿ ಮಾತಾಡೇ ಇಲ್ವಲ್ಲ. ಈಗ ಮಾತಾಡಿಸ್ಬೇಕಲ್ಲ. ಮದ್ವೆಗ್ ಬಂದ್ಮೇಲೆ ಇಲ್ಲೇ ಇರ್ತಾರೆ. ಅದೆಷ್ಟು ಬೇಕು ಅಷ್ಟು ಮಾತಾಡ್ಸುವಂತೆ. ಏಯ್, ಮದ್ವೆ ಆಗೋವರೆಗೂ ಕಾಯಕ್ಕಾಗಲ್ಲ. ನಿಮ್ಮಣ್ಣ ಆ ಗುಗ್ಗು ಇದಾನಲ್ಲ, ಅವ್ರಿಗಿಂತ ಮುಂಚೆನೆ ನಾವ್ ಅಹಲ್ಯ ಅವ್ರ ಜೊತೆ ಕ್ಲೋಸ್ ಆಗ್ಬೇಕು, ಫ್ರೆಂಡ್ಶಿಪ್ ಮಾಡ್ಕೋಬೇಕು. ಮೇನ್ ರೀಸನ್ ಏನ್ ಗೊತ್ತಾ? ಸಾಕುಗೆ ಏನೇನ್ ಇಷ್ಟ ಏನೇನಿಲ್ಲ ಅದನ್ನೆಲ್ಲ ನಾನು ಹೇಳ್ಬೇಕು. ಅವ್ರನ್ನ ಹೇಗ್ ನೋಡ್ಕೋಬೇಕು ಅಂತ ನಾನೇ ಎಕ್ಸ್ಪ್ಲೇನ್ ಮಾಡ್ಬೇಕು. ಸೊ ನಾಳೆ ನಾನು ಅವ್ರ ಮನೆಗೆ ಹೋಗ್ತೀನಿ. ಪ್ರಣಮ್. ಹಿಟ್ಲರ್ ಬಂದ ಕಣೋ. ಹಿಟ್ಲರ್ ಬಂದಾಗ ಏನ್ ಮಾಡೋದು ಕಣೋ? ಹಿಟ್ಲರ್ ಬಂದಾಗ ಏನ್ ಮಾಡೋದು? ಕುತ್ಕೊಂಡು ಪ್ರಣಮ್. ಪರವಾಗಿಲ್ವೇ? ರೂಮ್ ತುಂಬ ಪೇಪರ್ನ ಹರಡ್ದೆ ಡೀಸೆಂಟಾಗಿ ಓದ್ಕೋತಾ ಇದ್ದೀರಾ? ಡಿಸ್ಟರ್ಬ್ ಮಾಡಬೇಡ, ಕಾನ್ಸಂಟ್ರೇಷನ್ ಹಾಳಾಗುತ್ತೆ. ಬಾಕಿ 2% ಇದೆಯಲ್ಲ, ಓದ್ಕೋತಿದ್ದೀನಿ.
ಹೌದಾ, ಸರಿ ಓದ್ಕೊಳ್ಳಿ. ಅಹಲ್ಯ, ಯಾಕಮ್ಮ ಇನ್ನೂ ನಿದ್ದೆ ಬರ್ಲಿಲ್ವಾ? ಒಂದ್ ಮಾತು ಕೇಳ್ತೀನಿ, ನಿಜ ಹೇಳ್ತೀಯಾ? ಅದೇನ್ ಹೇಳಮ್ಮ. ಅದು ನನ್ನ ಮಾತಿಗೆ ನೊಂದ್ಕೊಂಡು ನೀನ್ ಈ ಮದ್ವೆಗೆ ಒಪ್ಕೋತಾ ಇಲ್ಲ ತಾನೆ? ನನ್ ಬಲವಂತಕ್ ನೀನ್ ಮದ್ವೆ ಆಗ್ತಿಲ್ಲ ತಾನೆ? ಇದೊಳ್ಳೆ ಕತೆ ಆಯ್ತಲ್ಲಮ್ಮ. ಮದ್ವೆ ಆಗಲ್ಲ ಅಂದ್ರೂ ಪ್ರಾಬ್ಲಮ್ಮು, ಆಗ್ತೀನಿ ಅಂದ್ರೂ ಪ್ರಾಬ್ಲಮ್ಮಾ? ಲೇ ಅಮ್ಮು, ಸುಮ್ನಿರೆ, ನಿನಗಿದೆಲ್ಲ ಗೊತ್ತಾಗಲ್ಲ. ನನ್ ಮಗಳ ಮನ್ಸು ಬೆಣ್ಣೆ ತರ, ನಮ್ ಕಣ್ಣೀರಿಗೆ ಅದು ಕರ್ಗಿರತ್ತೆ, ತನ್ನಂತಾನೆ ಬೆಂಕಿಗೊಡ್ಡೋದಿಕ್ ಸಿದ್ಧವಾಗತ್ತೆ. ಹಾಗಾಗ್ಬಾರ್ದು ಕಣೆ. ಅಮ್ಮ, ನಾನ್ ನಿನ್ ಬಲ್ವಂತಕ್ಕಾಗ್ಲಿ ನಿನ್ ಬೈದೆ ಅಂತಾಗ್ಲಿ ಈ ಮದ್ವೆಗೆ ಒಪ್ಕೊಳ್ಳಿಲ್ಲ ಅಮ್ಮ. ಅನಿಕೇತ್ ಸರ್ ಮಾತಾಡಿದ್ದು, ಅವರು ನೀವು ಕೂಡ ನಮ್ ಫ್ಯಾಮಿಲಿ ಜೊತೆ ಇರ್ಬೋದು ಅಂತ ಹೇಳಿದ್ದು ನನ್ ಮನ್ಸನ್ನ ಬದಲಾಯಿಸ್ತು. ಅಷ್ಟೇ ಅಲ್ಲ, ನಾನ್ ಈ ಮದ್ವೆಗೆ ಒಪ್ಕೊಂಡ್ರೆ ನೀನು ಮತ್ತೆ ಅಮ್ಮು ತುಂಬಾ ಖುಷಿ ಪಡ್ತೀರಾ ಅಂತ ಗೊತ್ತು, ಅದಕ್ಕೆ ಒಪ್ಕೊಂಡೆ. ಯಾವ ಕುಟುಂಬದವ್ರು ತಾನೆ ಹೆಣ್ಣಿನ ಮನೇನು ನಮ್ ಕುಟುಂಬನೇ ಆಗಿರ್ಲಿ, ನಮ್ಮನೆಗೆ ಬಂದಿರ್ಲಿ ಅಂತ ಹೇಳ್ತಾರೆ ಹೇಳು? ಈ ವಿಷಯದಲ್ಲಿ ನನಗವರು ಬೇರೆ ರೀತಿನೇ ಕಾಣಿಸಿದ್ರು. ನಮ್ ಕುಟುಂಬಕ್ಕೆ ಗೌರವ ಕೊಡೋ ಅವ್ರ ಮಾತಿಗೆ ಬೆಲೆ ಕೊಡ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಒಪ್ಕೊಂಡೆಮ್ಮ. ವೆರಿ ಗುಡ್ ಅಕ್ಕ, ಎಷ್ಟು ಕರೆಕ್ಟಾಗಿ ಯೋಚನೆ ಮಾಡಿದ್ಯಾ, ನನ್ಗಂತೂ ಖುಷಿ ಆಯ್ತು. ಇವಳು ನನ್ ಬಲವಂತಕ್ಕೇನಾದ್ರೂ ಹೀಗೆ ಹೇಳ್ತಿದ್ದಾಳ? ಏನೇ ಇದೆಲ್ಲ? ಏನೋ ಅದು ಕಬೋರ್ಡು, ಕೆಳಗಡೆ ಬಿದ್ದಿರೋದು ಬಟ್ಟೆ ಅಲ್ವನು ಪ್ರಣವ್? ಏನಪ್ಪ, ನಾನ್ ಚಿಕ್ಕೋಳು, ನಂಗೆ ಗೊತ್ತಾಗಲ್ಲ. ಹೆಣ್ಮಕ್ಳು ಲಕ್ಷಣ ಏನೇ ಇದು? ಬಟ್ಟೆನ ನೀಟಾಗಿ ಒಂದ್ ಕಡೆ ಮಡ್ಚಿಡಕ್ ಬರಲ್ವಾ ನಿನ್ಗೆ? ಅಯ್ಯೋ ದೇವ್ರೆ, ನಾನ್ ಬಟ್ಟೆನ ನೀಟಾಗೆ ಮಡ್ಚಿಟ್ಟಿದೆ, ಬೇಕಿದ್ರೆ ಪ್ರಣವ್ನ ಕೇಳು. ಏನಪ್ಪ, ನಾನ್ ಚಿಕ್ಕೋಳು, ನಂಗೇನು ಗೊತ್ತಾಗಲ್ಲ. ಏಯ್, ನೀಟಾಗಿ ಮಡ್ಸಿಟ್ಟಿದ್ ಬಟ್ಟೆನೆಲ್ಲ ಯಾಕೋ ಹಾಳು ಮಾಡ್ದೆ? ನನ್ ಕಬೋರ್ಡ್ ನ ಮುಟ್ಟಿ ಹಾಳು ಮಾಡ್ಬಿಟ್ಟೆ. ನಂಗ್ ಗೊತ್ತಿಲ್ಲ, ಬಟ್ಟೆ ಎಲ್ಲ ನೀಟಾಗಿ ನೀನೇ ಮಡ್ಸಿಡ್ಬೇಕೀಗ. ಈ ನಾಟಕ ಎಲ್ಲ ಬೇಡ ಮೀರ. ಅಯ್ಯೋ ದೇವ್ರೆ, ನಾನ್ ಯಾಕೆ ನಾಟಕ ಮಾಡ್ಲಿ? ಬೇಕಿದ್ರೆ ಪ್ರಣವ್ನ ಕೇಳು. ಏನಪ್ಪ, ನಾನ್ ಚಿಕ್ಕೋಳು, ನಂಗ್ ಗೊತ್ತಾಗಲ್ಲ. ಏ ಕೋತಿ, ಏನೇ ನಿನ್ ಕೋತಿ ಚೇಷ್ಟೆ? ಅಮ್ಮ ನೋಡಮ್ಮ, ನನ್ ಬಟ್ಟೆನೆಲ್ಲ ನೀಟಾಗಿ ಮಡ್ಸಿಟ್ಕೊಂಡಿದ್ರೆ ಕಬೋರ್ಡ್ ಅಲ್ಲಿ ಬಂದ್ಬಿಟ್ಟು ಕಬೋರ್ಡ್ ತೆಗ್ದು ಬಟ್ಟೆ ಎಲ್ಲ ಚೆಲ್ಲಾಪಿಲ್ಲಿ ಮಾಡಿ ಹೇಗ್ ಕೆಳಗ್ ಹಾಕಿದಾನೆ ಈ ಗುಗ್ಗು. ಏಯ್, ಸತ್ಯ ತಲೆ ಮೇಲೆ ಹೊಡ್ದಂಗೆ ಹೇಳ್ತೀಯಲ್ಲೇ. ನಾನೇನ್ ಸುಳ್ಳು ಹೇಳ್ತಿದ್ದೀನ? ಬೇಕಿದ್ರೆ ಪ್ರಣವ್ನ ಕೇಳು. ಏನಪ್ಪ, ನಾನ್ ಚಿಕ್ಕೋನು, ನಂಗೇನು ಗೊತ್ತಾಗಲ್ಲ. ಅನಿ, ನೀನ್ ಹೋಗಪ್ಪ. ಈ ಕೋತಿ ಯಾವತ್ತೂ ಹೀಗೆ ಚೇಷ್ಟೆ ಬಿಡೋದಿಲ್ಲ. ಸ್ವಲ್ಪನಾದ್ರೂ ನೀಟ್ನೆಸ್ ಕಲಿ. ಏ ಗುಗ್ಗು, ಬಟ್ಟೆ ಮಡ್ಚಿಡಲ್ವೇನೋ? ಸಾಕ್ ಸುಮ್ನಿರೆ. ನಾವ್ಯಾರು, ನಮ್ ಸ್ಥಾನಮಾನ ಏನು ಅನ್ನೋದನ್ನ ಮರಿಬಾರ್ದು. ಯಾಕಿಷ್ಟೊಂದು ಕೇವಲವಾಗಿ ಮಾತಾಡ್ತೀಯಾ? ಅನಿ ಈ ಮನೆ ಯಜಮಾನ ಅನ್ನೋದನ್ನ ಮರಿಬೇಡ. ಏ ಹೋಗಮ್ಮ, ನಾನ್ ಚಿಕ್ಕವಳಿದ್ದಾಗ್ಲಿಂದ ಕಂಟಿನ್ಯೂಸ್ ಆಗಿ ಲೆಕ್ಚರ್ ಕೊಟ್ಕೊಂಡ್ ಬರ್ತಿದ್ಯಾ. ಅನಿಕೇತು ನನ್ ಫ್ರೆಂಡು, ಸಾಕೇತು ನನ್ ಬೆಸ್ಟ್ ಫ್ರೆಂಡು, ನನ್ಗೆ ಇಷ್ಟ ಗೊತ್ತಿರೋದು, ಮಿಕ್ಕಿದ್ದೆಲ್ಲ ನಂಗೆ ಗೊತ್ತಿಲ್ಲ. ಯಾವತ್ತೂ ನಿಂದ ಇದೇ ವರ್ತನ ಕಣೆ. ಆ ದೇವ್ರು ನಿನಗೆಲ್ಲ ಕೊಟ್ಬಿಟ್ಟು ಬುದ್ಧಿ ಒಂದ್ ಕೊಡೋದನ್ನ ಮರ್ತು ಬಿಟ್ಟ.
ಹೇಳಿದ್ದಾದ್ರೂ ಅರ್ಥ ಮಾಡ್ಕೋತೀಯಾ? ಅದೂ ಇಲ್ಲ, ಯಾವತ್ತು ಕ್ಯಾತೆ ತೆಕ್ಕೊಂಡೇ ಇರ್ತೀಯ. ಮಾ ಕೋಪ ಮಾಡ್ಕೋಬೇಡ ಬಂಗಾರಿ, ಬೈದಿದ್ ಸಾಕು. ನೋಡು ನಾನೇ ಎಲ್ಲ ಬಟ್ಟೆ ಮಾಡ್ಸಿರ್ತೀನಿ, ಓಕೆನಾ? ಹೌದಾ? ನಗಲ್ವಾ ಈಗ? ನಗು ನಗು ಗೊತ್ತಿ, ಸುಮ್ನಿರ. ಕೋಪ ಬಂದಾಗ ಈ ತರ ತಪ್ಕೊಂಡು ಕೋಪನೆಲ್ಲ ತಣ್ಣಗ್ ಮಾಡ್ಬಿಡ್ತಾಳೆ ಅಲ್ವಾ ಪ್ರಣವ್? ಏನಪ್ಪ, ನಾನ್ ಚಿಕ್ಕೋನು, ನಂಗೆ ಗೊತ್ತಾಗಲ್ಲ. ಆಹಾ, ತಾವು ನಾಟಕ ನಿಲ್ಸಿದ್ರೆ ಸಾಕು, ಗುಗ್ಗು ಹೋಗಾಯ್ತು. ಏಯ್, ಇದು ಅಮ್ಮೋರ್ ಗೆಜ್ಜೆ ಅಲ್ವೇನೆ? ನೀನ್ ಯಾಕೆ ಎತ್ಕೊಂಡಿದ್ಯಾ? ಸರ್ಪ್ರೈಸ್. ಕುಂತ್ರು ನಿಂತ್ರು ಅಹಲ್ಯನ ಬಗ್ಗೆನೇ ಯೋಚಿಸ್ತೀರ. ಅವಳು ಸಿಕ್ಕಲ್ಲ, ನೀವು ಬಿಡಲ್ಲ. ಅಯ್ಯೋ ದೇವ್ರೆ, ನಾನ್ ಮನ್ಸಲ್ಲಿ ಅನ್ಕೊಂಡಿದ್ದು ಇವ್ರಿಗೆ ಕೇಳಿಸ್ಬಿಡ್ತಾ? ಮೇಡಮ್, ಸಾಕೇತ್ ಆಫೀಸ್ಗೆ ಫೋನ್ ಮಾಡಿ. ಆಫೀಸ್ಗ? ಸಾಕೇತ್ ಸರ್ಗ? ಮೊದ್ಲು ಹೋಗಿ ಯಾವ್ದಾದ್ರು ಡಾಕ್ಟರ್ ಹತ್ರ ನಿನ್ ಕಿವಿ ಚೆಕ್ ಮಾಡಿಸ್ಕೊಂಡ್ ಬಾ. ನಾನ್ ಹೇಳಿದ್ದು ಸಾಕೇತ್ಗಲ್ಲ, ಸಾಕೇತ್ ಆಫೀಸ್ಗೆ ಫೋನ್ ಮಾಡು ಅಂತ. ಸರಿ ಮೇಡಮ್. ಹಲೋ, ನನ್ನ ಹೆಸರು ಭವಾನಿ ಅಂತ, RB ಜ್ಯುವೆಲರ್ಸ್ ಚಿತ್ರದುರ್ಗ ಓನರ್ ಮಾತಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಮೇಡಮ್, ಹೇಳಿ ಏನ್ ಸಹಾಯ ಮಾಡ್ಬೇಕು? ನಮ್ಮ ಕಂಪನಿ ಆಡ್ ಬಗ್ಗೆ ವರ್ಕ್ ಮಾಡಿದ್ದು ಅಹಲ್ಯ ಅಂತ ಕೇಳ್ಪಟ್ಟೆ. ಅವ್ರ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡ್ಬೇಕಿತ್ತು. ಅವ್ರ ನಂಬರ್ ಕೊಡ್ತೀರಾ? ಸಾರಿ ಮೇಡಮ್, ಅಹಲ್ಯ ಅವರು ನಮ್ಮ ಕಂಪ್ನಿಗೆ ವರ್ಕ್ ಮಾಡ್ತಿಲ್ಲ, ಕೆಲಸ ಬಿಟ್ಟು ಹೋಗಿದ್ದಾರೆ. ವಾಟ್? ಹೌದು ಮೇಡಮ್. ಓಕೆ. ಎಸ್ ಮೇಡಮ್, ಹ್ಯಾವ್ ಎ ಗುಡ್ ಡೇ. ಕೆಲ್ಸ ಬಿಟ್ಲಾ? ನಾನು ಒಳಗ್ ಹೋಗಕ್ಕೂ ಇವಳು ಹೊರಗೆ ಹೋಗಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಇವಳು ಅವಳೇನಾ? ಹಲೋ ಹಲೋ, ನಾನ್ ಭವಾನಿ ಮಾತಾಡ್ತಿರೋದು. ಹಾ ಮೇಡಮ್. ನೋಡಿ, ನಮ್ಮ ಕಂಪನಿ ಆಡ್ ಬಗ್ಗೆ ವರ್ಕ್ ಮಾಡ್ತಾ ಇರೋದು ಅಹಲ್ಯ ಅವರೇ ಆಗಿರೋದ್ರಿಂದ ನಾನು ಅವ್ರ ಜೊತೆ ಮಾತಾಡ್ಲೇಬೇಕು. ಅವ್ರ ಮನೆ ಅಡ್ರೆಸ್ ಏನಾದ್ರೂ ಕೊಡೋಕ್ಕಾಗತ್ತಾ? ಸಾರಿ ಮೇಡಮ್. ನೋಡಿ, ನಿಮ್ಮ ಬಾಸ್ ಸಾಕೇತ್ ಅವ್ರೆ ಏನೇ ಐಡಿಯಾಸ್ ಇದ್ರು ಮಾತಾಡೋದಿದ್ರು ಕ್ರಿಯೇಟಿವ್ ಟೀಮ್ ಜೊತೆ ಕಮ್ಯುನಿಕೇಟ್ ಮಾಡಿ ಅಂತ ಹೇಳಿದ್ದಾರೆ. ನಾನೇ ಫೋನ್ ಮಾಡಿ ಅಡ್ರೆಸ್ ಕೇಳಿದ್ರು ನೀವು ಕೊಡ್ಲಿಲ್ಲ ಅಂತ ಸಾಕೇತ್ ಅವ್ರ ಹತ್ರ ಹೇಳ್ಬೇಕಾಗತ್ತೆ. ಸಾರಿ ಮೇಡಮ್, ಒಂದೇ ನಿಮಿಷ ಅಡ್ರೆಸ್ ಹೇಳ್ತೀನಿ. ಬಸವೇಶ್ವರ ನಗರ್, 2nd floor. Thank you so much. Have a nice day. ಏನು ಸೌಂಡ್ ಪಾರ್ಟಿನೇ ಕಾಣಿಸ್ತಾ ಇಲ್ಲ? ಅಮ್ಮ, ಮೀರಾ ಪ್ರಣಮ್ ಇಬ್ರು ಕಾಣಿಸ್ತಿಲ್ವಲ್ಲ? ಪ್ರಣಮ್ಗೆ ಸ್ಪೆಷಲ್ ಕ್ಲಾಸ್ ಇದೆ ಅಂತ ಮೀರಾ ಅವನ್ನ ಕರ್ಕೊಂಡು ಹೋಗಿದ್ದಾಳಪ್ಪ. ಓಹೋ, ಹಂಗಾದ್ರೆ ಮೀರಾಕನ್ಗೆ ಇವತ್ತು ಸ್ಪೆಷಲ್ ಕ್ಲಾಸ್ ಇರುತ್ತೇನೋ? ಚಂದ್ರಣ್ಣ, ಏನ್ ಹೇಳ್ದೆ? ಏನಿಲ್ಲಣ್ಣ, ಅಮ್ಮ ಕೊಡಿ, ನಾನು ಬಡಿಸ್ತೀನಿ. ಅಣ್ಣ, ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಮದ್ವೆಗೆ ಒಪ್ಪಿದ್ದಾರೆ. ಲೇಟ್ ಮಾಡೋದು ಬೇಡ, ಮದುವೆ ಮಾತುಕತೆನ ಮುಂದುವರ್ಸೋಣ. ನನ್ನ ಕಡೆಯಿಂದ ಯಾವ ಅಬ್ಜೆಕ್ಷನ್ ಇಲ್ಲ, ಬಟ್ ಆ ಫ್ಯಾಮಿಲಿ ಅನುಕೂಲನೂ ಕೇಳ್ಕೊಳ್ಳಿ. ಏನೇ ಮಾಡೋದಿದ್ರು ಅವ್ರಿಗೊಂದ್ಸಲ ಇನ್ಫಾರ್ಮ್ ಮಾಡೋದು ಒಳ್ಳೇದು ಅನ್ಸುತ್ತೆ. ನಮ್ಮ ಅವಸರದಿಂದ ಅವ್ರಿಗೆ ತೊಂದರೆ ಆಗ್ಬಾರ್ದಲ್ವಾ? ಏನು ಇನ್ನೂ ಮದುವೆನೇ ಆಗಿಲ್ಲ ಸಾಕೇತಣ್ಣ, ಆಗ್ಲೇ ಹುಡುಗಿ ಕಡೆ ಚಿಂತೆ ಮಾಡ್ತಾವ್ರೆ.
ಸುಂದ್ರಣ್ಣ, ನನಗೆ ಎಲ್ಲರೂ ಚಿಂತೆನೂ ಇದೆ. ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದಲ್ವಾ? ನಮ್ಮ ಅವಸರ ಇದ್ದಿದ್ದೆ, ಅವ್ರ ಅನುಕೂಲಕ್ಕೆ ತಕ್ಕ ಹಾಗೂ ನಡ್ಕೋಬೇಕಲ್ವಾ? ಸಾಕೇತ್, ನೀನ್ ತಿಂಡಿ ತಿನ್ನಪ್ಪ. ಸುಂದ್ರಣ್ಣ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅಣ್ಣ ಹೇಳೋದು ಸರಿನೇ ಇದೆ ಅಮ್ಮ. ಇನ್ನು ಮುಂದೆ ಅವ್ರ ಫ್ಯಾಮಿಲಿ ಜೊತೆ ನಾವು ಮಾತಾಡೋದು ಅಷ್ಟು ಸರಿಯಲ್ಲ ಅನ್ಸುತ್ತೆ. ದೊಡ್ಡವರು ನೀವು ಮಾತಾಡ್ಕೊಳ್ಳಿ. ಹಾಗೆ ಅಹಲ್ಯ ಅವ್ರ ಅಮ್ಮನ ಜೊತೆ ನೀವು ಒಂದ್ಸಲ ಮಾತಾಡೋದು ಒಳ್ಳೇದನ್ಸುತ್ತೆ. ಸರಿನಪ್ಪ, ಅವ್ರ ನಂಬರ್ ನನಗೆ ಕೊಡು. ಸರಿನಮ್ಮ. ಹಲೋ, ತಿಂಡಿ ತಿಂತಾ ಇದ್ದೀನಿ. I'll call you back in 5 minutes. ಯಾರಣ್ಣ? ಫ್ರೆಂಡ್ ಕಣ. ಮೇಡಮ್, ಗಾಡಿ ಮುಂದೆ ಹೋಗಲ್ಲ, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಮೇಡಮ್. ಎಕ್ಸ್ಕ್ಯೂಸ್ ಮೀ, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಸರ್ ಸ್ಟ್ರೈಟ್ ಹೋಗ್ಬಿಟ್ಟು ರೈಟ್ ಹೋಗ್ಬಿಡಿ. ಓಕೆ ಸರ್. ಮೇಡಮ್, ನಿಮ್ಮ 3 ವರ್ಷದ ವನವಾಸ ಮುಗೀತು ಮೇಡಮ್. ಇನ್ನು ಅಹಲ್ಯಾಗೆ ನರಕವಾಸನೆ. ಅಹಲ್ಯಾಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ನನ್ನ ಮಗನೇ ತೀರ್ಮಾನ ಮಾಡ್ತಾನೆ. ಎಕ್ಸ್ಕ್ಯೂಸ್ ಮಿ ಸರ್, ಇಲ್ಲಿ ಅಹಲ್ಯ ಅನ್ನೋರ್ ಮನೆ ಎಲ್ಲಿ ಬರುತ್ತೆ? ಯಾವ ಅಹಲ್ಯ? ಇದೇ ಅಡ್ರೆಸ್ ಸರ್. ಇಲ್ಲಿಂದ ಹೀಗೆ ಮುಂದೆ ಹೋಗಿ, ಇಲ್ಲಿಂದ 4ನೇ ಮನೆನೇ ಅಹಲ್ಯ ಅವ್ರದ್ದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅಹಲ್ಯ ಕಡೆಗೆ ಒಂದೊಂದು ಹೆಜ್ಜೆನೂ ಹತ್ರ ಆಗ್ತಾ ಇದ್ದ ಹಾಗೆ ನನ್ನ ಕಾತುರ, ನನ್ನ ಉತ್ಸಾಹ, ನನ್ನ ಆಕ್ರೋಶ ಹೆಚ್ಚಾಗ್ತಾ ಇದೆ. ಇವತ್ತು ಏನಾಗುತ್ತೋ ಗೊತ್ತಿಲ್ಲ. ಬಂದೆ ಕಣೆ ಅಹಲ್ಯ, ಬಂದೆ.